ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಬಿಕ್ಕಟ್ಟು ತಲೆದೂರಿರೋ ಬೆನ್ನಲ್ಲೇ ಬಿಜೆಪಿ ಏನು ಮಾಡುತ್ತೆ? ಸಾಮಾನ್ಯವಾಗಿ ಇಂಥ ಒಂದು ಅವಕಾಶಕ್ಕಾಗಿ ಬಿಜೆಪಿ ಹೈಕಮಾಂಡ್ ಕಾದು ಕೂತಿರುತ್ತೆ. ಥರ್ಡ್ ಫೋರ್ಸ್ ಆಪರೇಷನ್ಗೆ ಇಳಿಯುತ್ತೆ. ಕಂಪ್ಲೀಟ್ ಲಾಭವನ್ನು ಹಲವು ರಾಜ್ಯದಲ್ಲಿ ಪಡ್ಕೊಂಡಿರೋದನ್ನು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಮಧ್ಯಪ್ರದೇಶ. ಸೊ ಈ ಸಲ ಇಲ್ಲೇನಾಗುತ್ತೆ? ವಿ ಸೋಮಣ್ಣ ಅವರು ಆ ಸ್ಟೇಟ್ಮೆಂಟನ್ನು ಯಾಕೆ ಕೊಟ್ಟರು ಅನ್ನೋದ್ರೆ ಡೀಟೇಲ್ಸ್ ಇದು. ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ, ಕಂಪನ, ಕೈ ಹಗ್ಗ ಜಗ್ಗಾಟ, ಎನ್ಡಿಎ ಪರ್ಯಾಯ ತಂತ್ರ. ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆ ಸಂಚಲನ. ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ಕಂಪನವನ್ನೇ ಸೃಷ್ಟಿಸಿದೆ. ನಾ ಕೊಡೆ ನೀ ಬಿಡೆ ಎಂಬ ಹಗ್ಗ ಜಗ್ಗಾಟ ವಿರೋಧ ಪಕ್ಷದವರಿಗೂ ರಸದೌತಣವನ್ನು ನೀಡುತ್ತಿದೆ. ಕಾಂಗ್ರೆಸ್ಸಿಗರ ಕುರ್ಚಿ ಕಾದಾಟ ಬಹಿರಂಗವಾಗಿ ನಡೀತಿರುವಾಗ ವಿರೋಧ ಪಕ್ಷ ಎನ್ಡಿಎ ಮೈತ್ರಿಕೂಟ ತೆರೆಮರೆಯ ತಂತ್ರವನ್ನು ಹೆಣೆಯುತ್ತಿದೆ ಎಂಬ ಸುಳಿವು ಸಿಕ್ಕಿದೆ. ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಸ್ಫೋಟಿಸಿದ ಪರ್ಯಾಯ ವ್ಯವಸ್ಥೆಯ ಬಾಂಬ್ ಒಂದು ತೀವ್ರ ಸಂಚಲನ ಮೂಡಿಸಿದೆ. ತುಮಕೂರು ಜಿಲ್ಲೆ ತುರುವೇಕೆರೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ, ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಯನ್ನು ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ನಡ್ಡಾರವರು ಗಮನಿಸುತ್ತಿದ್ದಾರೆ. ಈ ಎಲ್ಲಾ ನಾಯಕರು ದೇವೇಗೌಡರ ಜೊತೆ ಚರ್ಚೆಯನ್ನು ಮಾಡುತ್ತಿದ್ದಾರೆ. ಸದ್ಯದಲ್ಲೇ ಈ ರಾಜ್ಯದಲ್ಲಿ ಪರ್ಯಾಯ ವ್ಯವಸ್ಥೆಯ ಕಾಲ ಕೂಡಿ ಬರಲಿದೆ ಎಂದು ಒಗ್ಗಟ್ಟಾಗಿ ಹೇಳಿದ್ದಾರೆ. ಮೊನ್ನೆಯಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಮುಂದಿನ 6-7 ತಿಂಗಳಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ ಎಂದು ಭವಿಷ್ಯ ನುಡಿದಿದ್ದರು. ಎನ್ಡಿಎ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಅವರು, ನಡ್ಡಾ ಅವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ರಾಜ್ಯದ ಪರ್ಯಾಯದ ವ್ಯವಸ್ಥೆಗೆ ಪ್ರಾಯಶಃ ಕಾಲನೇ ಎಲ್ಲಕ್ಕೂ ಕೂಡು ಬರ್ತದೆ. ರಾಜ್ಯ ಸರ್ಕಾರ ಕುರ್ಚಿ ಕಾದಾಟದಲ್ಲಿ ಜನರ ಸೇವೆ ಮರೆತಿದ್ದು, ಸಿದ್ದರಾಮಯ್ಯನವರು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿತಾರೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ದಾಹ ಇದೆ, ಅವರಿಗೆ ಗಾಂಭೀರ್ಯತೆ ಇದ್ದರೆ ಅಧಿಕಾರ ಇಷ್ಟೊಂದು ದುರುಪಯೋಗ ಮಾಡಿಕೊಳ್ಳುತ್ತಿರಲಿಲ್ಲ ಎಂದು ಸಿದ್ದು ವಿರುದ್ಧ ಸೋಮಣ್ಣ ಕಿಡಿಕಾರಿದ್ದಾರೆ. ಡಿಕೆಶಿಗೆ ಹತ್ತಿರವಾಗಿರುವ ವಿ ಸೋಮಣ್ಣ ಅಧಿಕಾರ ಬಿಟ್ಟುಕೊಡದ ಸಿದ್ದುಗೆ ಅಧಿಕಾರದ ಹಪಾಹಪಿ ಎಂದು ದೂಷಿಸಿದ್ದಾರೆ. ಡಿಕೆ ಅವರಿಗೆ ಒಂದು ಅವಕಾಶ ಕೊಡಬೇಕಿತ್ತು ಎಂಬುದನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಇಷ್ಟೊಂದು ಕೀಳು ಮಟ್ಟಕ್ಕೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಧಿಕಾರ ಎಂಥದ್ದು ಅನ್ನೋದನ್ನ ಸಿದ್ದರಾಮಯ್ಯನವರು ಸಾಬೀತು ಮಾಡಿದ್ದಾರೆ. ಅವ್ರಿಗೇನಾದ್ರೂ ಸ್ವಲ್ಪ ಗಾಂಭೀರ್ಯತೆ ಇದ್ರೆ, ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಇವತ್ತಿನ ವ್ಯವಸ್ಥೆ ಏನಿದೆ ಅಧಿಕಾರನ ಇಷ್ಟೊಂದು ದುರುಪಯೋಗ ಪಡಿಸ್ಕೊಂಡು ಬಿಜೆಪಿಯವರು 40% ಅಂತ ಇದ್ರು. ಇವ್ರು 60 ಆಗೋಯ್ತು, 50 ಆಗೋಯ್ತು, ಇದ್ರ ಮೇಲೆ ಹೋಗ್ತಾ ಇದೆ. ಕಾಂಗ್ರೆಸ್ನ ಈ ಕುರ್ಚಿ ಕದನದ ಸನ್ನಿವೇಶವನ್ನು ಎನ್ಡಿಎ ಮೈತ್ರಿಕೂಟ ಎನ್ಕ್ಯಾಶ್ ಮಾಡಿಕೊಳ್ಳುವ ಎಲ್ಲ ಲಕ್ಷಣ ದಟ್ಟವಾಗಿದೆ. ಸದ್ಯ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ ಎನ್ಡಿಎ ಪ್ರಮುಖರು ಮೆಗಾ ಆಪರೇಷನ್ ಮಾಡುವ ಸುಳಿವು ಸಿಕ್ಕಿದೆ. ಡಿಕೆಶಿ ಸಿಎಂ, ವಿಜೇಂದ್ರ ಡಿಸಿಎಂ ಎಂಬ ಫಾರ್ಮುಲಾವು ವರ್ಕೌಟ್ ಆಗಲೂಬಹುದು. ಆದರೆ ಇದಕ್ಕೆ ದೊಡ್ಡಗೌಡರ ಫರ್ಮಾನು ಹಾಗೂ ಕುಮಾರಣ್ಣನ ಒಪ್ಪಿಗೆ ಬೇಕಾಗಿದೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.